ಸುದೀರ್ಘ ನಿಮ್ಮ ಅನುಭವದಲ್ಲಿ ಇದು ಕಹಿ ಘಟನೆಯಾಗಿ ಉಳ್ಕೊಳ್ತು ಅಂತ ಅನ್ಸುತ್ತೆ. 100%. ಅದರ ಒಂದು ಒಳ್ಳೆ ಘಟನೆಯನ್ನ ಈ ಅನುಭವದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳ್ತೀರಿ ಸರ್? ಒಳ್ಳೆ ಘಟನೆ ಅಂದ್ರೆ ನೋಡಮ್ಮ, ನಾನು ಬೆಳಗಾವಿಯಲ್ಲಿ ಒಂದು ಗಲಾಟೆ ಆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿದು. ಹೌದು. ಅದನ್ನು ಹ್ಯಾಂಡಲ್ ಮಾಡೋದು ಸಾಮಾನ್ಯವಾದಂಥ ಮಾತಲ್ಲ. ಅದು ಭಾಳ ದೊಡ್ಡ ದೀರ್ಘ ಹೋಗಿದೆ. ಅದು ಇಬ್ಬರಲ್ಲಿ ಒಬ್ರು ಏನಾಗ್ತೈತೆ ಗೊತ್ತಿದ್ದಿದ್ದಿಲ್ಲ. ಅಂಥದ್ರಲ್ಲಿ ರಾತ್ರಿ 1 ಗಂಟೆ ಮಟ್ಟ ಕೂತ್ಕೊಂಡು ಅದನ್ನೆಲ್ಲ ಮಾಡಿ ಅವ್ರನ್ನ ಕರೆಸಿ ಹೇಳಿ ಸಮಾಧಾನ ಮಾಡಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಪೊಲೀಸ್ ಕಮಿಷನರ್ಗೆ ಎಸ್ ಪಿಗೆ ರೈಟಿಂಗ್ ಕೊಟ್ಟು ರವಿನಲ್ಲಿ ಮುಟ್ಟಿಸಿ ಬರೋಕೆ ಅವ್ರ ಮನೆಗೆ ಅಂತೇಳಿ 2 ಜೀಪ್ ಕೊಟ್ಟು ಕಳಿಸಿ ಮುಟ್ಟಿಸಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಮ್ಮ ಹಿಂಗಾಗಿದೆ, ತಪ್ಪಾಗಿದೆ ಅಂತ ಕ್ಷಮಾಪತ್ರ ಬರೆದು ಕೊಟ್ಟಾನ. ಮರೆತು ಬಿಡು, ನಿಮ್ಮ ಅಣ್ಣ ನಿಮ್ಮ ತಮ್ಮ ಬಂದಿದ್ದು ಅಂತ ತಿಳ್ಕೊರಿ. ನಮ್ಮ ಕಣ್ಣಿಗಂತೂ ಬಿದ್ದಿಲ್ಲ, ಕಿವಿ ಕೇಳಿಲ್ಲ. ನಿನ್ನ ಹೆಣ್ಮಗಳು, ನೀನು ನಮ್ಮ ತಂಗಿ, ಸರಿ, ನಿನ್ನ ಮನಸ್ಸಿನೂ ಆಗಿದೆ, ದಯಮಾಡಿ ನಾನು ನಿನಗೆ ವಿಷಾದ ವ್ಯಕ್ತಪಡಿಸ್ತೀನಿ, ಅಂತೇಳಿ ಮುಗಿಸಿ ಇಬ್ಬರು ಕೂಡ ಅರ್ಜಿ ತೊಗೊಂಡು ಅದನ್ನು ಎಥಿಕ್ಸ್ ಕಮಿಟಿ ಕಳಿಸಿನ. ಇದು ಒಂದು ಘಟನೆ. ಎರಡನೇದೇ ಅಂದ್ರೆ ಬೆಳಗಾವಿ 19ನೇ ತಾರೀಕು ಹೋದ ಡಿಸೆಂಬರ್ ಸದನದಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಮೊದಲು ಅಜೆಂಡಾ ಭಾಳ ಇತ್ತು, ಕೊನೆಯ ದಿವಸ ಅದು ಭಾಳ ಪ್ರಶ್ನೆ. ರಾತ್ರಿ ನಾವು 2 ಗಂಟೆ ಮಟ್ಟ ಸದನ ನಡೆಸಿದ. 11 ತಾಸು ಕುಂತೀವಿ ನಾವು ಒಬ್ಬನೇ. ಬೆಳಿಗ್ಗೆ 10 ಗಂಟೆ ಕುಂತವ, ರಾತ್ರಿ 10:30 ಮಟ್ಟ ಸಭೆ ನಡೆಸೀನಿ. ಆಮೇಲೆ ಒಂದ್ಸರಿ ವರ್ಗಾವಣೆ ವಿಷಯ ಬಂದಾಗ ರಾತ್ರಿ 2 ಗಂಟೆ ಮಟ್ಟ ಸಭೆ ನಡೀತೀನಿ. ಒಂದ್ಸರಿ 7 ಗಂಟೆ ಮಟ್ಟ ನಡ್ಸೀನಿ, ಒಂದ್ಸರಿ 9 ಗಂಟೆ ನಡ್ಸೀನಿ. ನಾನು ಅದನ್ನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅಲ್ಲಿ ಕುತ್ಕೊಂಡಾಗ ನಮ್ಮ ಮನೆಗಿಂತ ಹೆಚ್ಚು ಕೆಲಸ ಅಂತ ತಿಳ್ಕೊಂಡು ನಾನು ಮಾಡ್ತಿದ್ದೆ. ಮಾಡಿದ್ದೀನಿ, ಅದು ನನ್ನ ಸಮಾಧಾನ ಇದೆ. ಮತ್ತು ನಾನು ಇಲ್ಲಿವರೆಗೆ ಒಬ್ಬರು ನನ್ನ ಬಗ್ಗೆ ತಕರಾರು ಮಾಡಿಲ್ಲ. ಯಾರು ನಮಗೆ ನೀವು ಟೈಮ್ ಕೊಟ್ಟಿಲ್ಲ, ನೀವು ಪಕ್ಷಪಾತ ಮಾಡ್ತೀರಿ, ಅದು ಯಾರೂ ಇವತ್ತಿನವರೆಗೂ ಅಂದಿಲ್ಲ. ಹಿಂದೆಲ್ಲ ಮಾತಾಡ್ತಿದ್ರು ಅದು ಇದು ಅಂತ. ನನ್ನ ಕಡೆ ಯಾರು ಅದು ನನ್ನ ನೆಮ್ಮದಿದೆ. ಮತ್ತು ನಾನು ಹೇಳ್ತೀನಲ್ಲ, ನನ್ನ ಜೀವನದಲ್ಲಿ ಒಂದು ಆಕಸ್ಮಿಕವಾದಂಥ ಘಟನೆಗಳು ಬಂದಾಗ ನಾನೊಬ್ಬ ಸಾಮಾನ್ಯ ಶಿಕ್ಷಕನ ಕೆಲಸ ಮಾಡ್ತಿದ್ದೆ. ಅಂಥದ್ರಾಗ ನಾನು 4 ಸರಿ ಮಂತ್ರಿ ಆದೆ, 4 ಪೋರ್ಟ್ಫೋಲಿಯೋ ಮಂತ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆದೆ, ಕಾನೂನು ಮಂತ್ರಿ ಆದೆ, ಶಿಕ್ಷಣ ಮಂತ್ರಿ ಆದೆ, RDPR ಮಿನಿಸ್ಟರ್ ಆದೆ. ಎಲ್ಲ ನಾ ಏನೇನು ಮಂತ್ರಿ ಆಗಿನ ಎಲ್ಲ ನಿಮಗೊಂದು ಉದಾಹರಣೆ ಹೇಳಿದ್ರೆ 1 ಅವರ್ ಆಗುತ್ತೆ. ಎಲ್ಲ ಮಾಡಿ ನಾನು ಎಲ್ಲ ಕೆಲಸ ಮಾಡೀನಿ. ಸಭಾಪತಿಯಾಗಿ ನಾನು 3 ಸರಿ ಆರಿಸಿ ಬಂದೆ. ಆರಿಸಿ ಬಂದಾಗೂ ನಾನು ಎಲ್ಲವನ್ನ ಸಮಾನದಿಂದ ನಡೆಸ್ಕೊಂಡು ಹೋಗಿನಿ. ಬಟ್ ಈ ಥರ ಬಂದದ್ದಕ್ಕೆ ನಾನು ನೋವಾಗಿದೆ, ದುಃಖ ಇದೆ. ಈಗ ಸಂವಿಧಾನದ ಒಳಗೆ ಸರ್ ಇರೋದು ಲೆಕ್ಕಾಚಾರಗಳಲ್ಲಿ ಒಂದ್ಸತಿ ಆ ಸ್ಥಾನದಲ್ಲಿ ಕೂತ್ಕೋಬೇಕಾಗತ್ತೆ, ಇನ್ನೊಂದ್ಸತಿ ಬರಬೇಕಾಗತ್ತೆ. ಅದು ತೀರಾ ಸಾಮಾನ್ಯ ಅಂತಲೇ ತಗೊಳ್ಳೋಣ. ಬಟ್ ಇನ್ನೊಂದು ಚರ್ಚೆ ಆಗ್ತಿರುವಂಥದ್ದು, ಸಭಾಪತಿಗಳಾಗಿ ಆ ಸ್ಥಾನದಿಂದ ಹೊರಗೆ ಬರೋದಕ್ಕೆ ಒತ್ತಡವೋ ನಿಯಮವೋ ಕಾಂಗ್ರೆಸ್ ಹೆಂಗೆ ಕಾರಣ ಆಯಿತು, BJP ಕೂಡ ಅಷ್ಟೇ ಕಾರಣ. ಯಾಕಂದರೆ ಆ ಸಂಖ್ಯೆಯನ್ನು ತಗೊಂಡು ಹೋಗೋದ್ರಲ್ಲಿ ರಾಜ್ಯದಲ್ಲಿ BJP ವಿಫಲ ಆಗಿದೆ, ನಿಷ್ಕ್ರಿಯ ಆಗಿದೆ. ಒಂದು ಬಲ ಅನ್ನೋದಿಲ್ಲ, ಸಂಘಟನೆ ಅನ್ನೋದಿಲ್ಲ, ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಇಚ್ಛಾಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. BJP ಕೂಡ ಅಷ್ಟೇ ಹೊಣೆಗಾರಿಕೆ ತಗೋಬೇಕಲ್ಲ, ನಿಮ್ಮಂಥ ಹಿರಿಯರನ್ನ ಅಲ್ಲೇ ಕೂರಿಸಬೇಕು, ಬಾಧ್ಯತೆ ತಗೋಬೇಕಲ್ಲ. ಹೋರಾಟ ಮಾಡಬೇಕಾಗಿತ್ತು, ಅಸೆಂಬ್ಲಿ ಎಲ್ಲರೂ ಕೂಡ ಮಾಡಬೇಕಾಗಿತ್ತು. ಅದು ಹರಿಬರಿ ಆಯ್ತು, ಅದು ಯಾವುದಕ್ಕೂ ಸ್ಕೋಪ್ ಸಿಗಲಿಲ್ಲ. ಆದರೂ ವಿಚಾರ ಮಂಡನೆ ಆಗಬೇಕು, ತಿಳಿದು ಹೇಳಬೇಕು, ಕೂತು ಮಾತಾಡಬೇಕು. ಬೇರೆ ಎಲ್ಲ ವಿಚಾರಕ್ಕೆಲ್ಲ ಒಂದಾಗಿ ಹೋಗ್ತಾರೆ. ಅದು ಒಂದೊಂದು ಸರಿ ಬೇರೆ ಹೋಗ್ತಿದೆ. ನಾ ಅಲ್ಲಿ ಕುಂತಾಗ ಪಕ್ಷಾತೀತವಾಗಿ ನಾ ಮಾಡಿದೆ. ಅದು ಒಂದೊಂದು ಸರಿ ಏನಿರ್ತದೆ ಎಕ್ಸ್ಪೆಕ್ಟೇಷನ್, ಯಾವ ಪಾರ್ಟಿ ಇರುತ್ತಲ್ಲ ನಮ್ಮ ಪರವಾಗಿ ಅನ್ನುವಂಥ ಭಾವನೆ ಇರ್ತಿದೆ ಅಲ್ಲಿ. ಆ ಭಾವನೆ ಸ್ವಲ್ಪ ನನಗೆ ಬರಲಿಲ್ಲ. ಅದು ಸ್ವಲ್ಪ ಕೆಲವರಿಗೆ ಇರ್ತೈತಿ. ಹಂಗೆ ನನ್ನ ಪರವಾಗಿ ಅದಾರ ಎಲ್ಲರೂ, ಒಬ್ಬಿಬ್ಬರು ಅದಕ್ಕೇನು ಮಾತಾಡ್ತಾ ಏನು ಮಾಡೋಕ್ಕಾಗೋದು. ಸುದೀರ್ಘ ರಾಜಕೀಯ ಅನುಭವವನ್ನು ನೀವು ಹೊಂದಿರೋದ್ರಿಂದಾಗಿ ನಿಮ್ಮ ಅನುಭವ ಕಿರಿಯರಿಗೂ ಕೂಡ ತಲುಪಬೇಕು. ಈಗ ಸಭಾಪತಿ ಸ್ಥಾನದಿಂದ ಹೊರಗೆ ಬಂದಿರ್ಬೋದು, ಮುಂದೊಂದು ದಿವಸ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದು JDS ಜೊತೆಗೆ ಮೈತ್ರಿಕೂಟದಲ್ಲಿರುವುದರಿಂದಾಗಿ ಆ ಸ್ಥಾನದಲ್ಲಿ ಮತ್ತೆ ನೀವು ಕೂರಬಹುದು ಅನ್ನುವಂಥ ವಿಶ್ವಾಸ ಇದೆಯಾ? ಪ್ರಸಂಗ ಬಂದರೂ ಕೂಡ್ತೀನಿ. ನನಗೂ ಅನಿಸ್ತಿದೆ ಅದು. ನನಗೆ ಮುಖ್ಯಮಂತ್ರಿ ಕೊಟ್ಟರು ಬೇಡ, ಇದು ಬಂದಾಗ ನನಗೆ ಯಾವಾಗ ಅಲ್ಲೇ ಅವಮಾನ ಆಗಿ ಇಳಿದೀನಿ, ಒಂದು ದಿವಸ ಅಲ್ಲಿ ಕೂತ್ಕೊಂಡು ನಡೆಸಬೇಕು ಅನ್ನೋ ಭಾವನೆ ಐತೆ ನನ್ನ ಮನಸ್ಸಿನಲ್ಲಿ. ಅಷ್ಟು ಪ್ರಿಯವಾದಂಥ ಕೆಲಸ. ಹೌದೌದು. ಮತ್ತು ಭಾಳ ಮಂದಿ ಸಭಾಪತಿ ಆಗಕ್ಕೆ ಇಷ್ಟಪಡಂಗಿಲ್ಲ, ಸ್ಪೀಕರ್ ಇಷ್ಟಪಡ, ಮಂತ್ರಿ ಆಗ್ಬೇಕಂತಾರೆ. ಬಟ್ ನನಗೆ ಇದರಲ್ಲಿರುವಂಥ ಪ್ರೀತಿ, ಇದರಲ್ಲಿರುವಂಥ ಸಮಾಧಾನ, ನಾನು ಮಂತ್ರಿ ಆಗಿ ಕೆಲಸ ಮಾಡೀನಿ. ಬಟ್ ನನಗೆ ಅಲ್ಲಿಗಿಂತ ಇಲ್ಲಿ ಹೆಚ್ಚು ಸಮಾಧಾನ ಐತೆ ಅನ್ನೋದು ನಾನು ಹೇಳ್ತೀನಿ. ಈಗ ಶಿಕ್ಷಕರ ವೃತ್ತಿ ಸಮಾಧಾನ ಹೆಂಗಿರಲ್ಲ, ಹಂಗೆ ಇಲ್ಲಿ ಒಂದು ಹೆಡ್ ಮಾಸ್ಟರ್ ಅನ್ನುವಂಥ ರೀತಿಯಿಂದ ಕೆಲಸ ಮಾಡಿನ. ಅದು ನನಗೆ ಆತ್ಮ ತೃಪ್ತಿ ಇದೆ. ಮಂತ್ರಿಗಿಂತ ಹೆಚ್ಚು ಇದು ನನಗೆ ಭಾಳ ಖುಷಿ ಆಯ್ತು ತಂದು ಕೊಡ್ತೀವಿ. ಮತ್ತು ಭಾಳ ಖುಷಿ ಆಯಿತು.
ಇವತ್ತು ನನಗೆ ಅವು ನಡೆಯುವಾಗ ಒಮ್ಮೆ ಮನಸ್ಸಿಗೆ ಬರ್ತೈತಿ, ಹೌದು ಸುಮ್ಮನೆ ಕೂತ್ಕೊಳ್ತೀನಿ ನಾನು, ಹಾ 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 ಹೇಳಂಗಿಲ್ಲ ಮತ್ತೆ ಯಾಕೆ ಸುಮ್ಮನೆ ಹಾ ಅದು ಇದಾಗೋದಿಲ್ಲ ಅಂತ ಮೊನ್ನೆ ಹೇಳಿದೆ. ಹಾ. ಪ್ರಶ್ನೋತ್ತರ ಅವಧಿ ಮುಗೀಲಿ ಅಂತ ಅಂದಾಗ ಹೌದು ಕೆಲವರು ಬೇಜಾರುಪಟ್ರು ನಮ್ಮ ಕಡೆನೇ. ಹಾ ಬಟ್ ಒಂದು ನಾವೇ ಮಾಡಿದಂಥ ನಿಯಮಗಳಿಗೆ ವ್ಯತಿರಿಕ್ತವಾಗಿರಬಾರ್ದು ಅನ್ನೋದಕ್ಕೆ ನಾನು ಹೇಳಿದೆ. ಹ್ಮ್. ಬಾಯಿಗೆ ಬರ್ತೈತೆ ಅದು, ಹಾ ಅದು ಚಟ ಹೌದು ಅಲ್ಲಿ ಒಮ್ಮಿಂದ ಒಮ್ಮಿಗೆ ಆಗ್ತಿದೆ, ಅದಕ್ಕೆ ಹೌದು. ಕಂಟ್ರೋಲ್ ಅಂಥದ್ದೇನೋ ಬಂದು ಹೊರಗೆದ್ದು ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಇನ್ನು 1.5-2 ವರ್ಷದಲ್ಲಿ ಮತ್ತೆ ನಿಮ್ಮನ್ನ ಆ ಸ್ಥಾನದಲ್ಲಿ ನೋಡಬಹುದಾ ಜನ ಅಂತ? ನೋಡ್ಬೋದು ಅನ್ನೋದನ್ನ ನಾನು ಗ್ಯಾರಂಟಿ ಇರೋಂಗಿಲ್ಲ, ಹಾ ಬಟ್ ನಾ ಚುನಾವಣೆ ನಿಂತ ಆರಿಸ್ಬರೋದು ಗ್ಯಾರಂಟಿ. ಇಷ್ಟನ್ನು ನಿಮಗೆ ಹೇಳ್ತೀನಿ. ಹಾ ನನಗೆ ಯಾಕಂದ್ರೆ ನಾನು ಶಿಕ್ಷಕರು ಇದಾದದ್ದಕ್ಕೆ, ಹ್ಮ್ ಈ ಘಟನೆ ಆದದ್ದಕ್ಕೆ ಹ್ಮ್ ಇಡೀ ರಾಜ್ಯದ ತುಂಬ ಶಿಕ್ಷಕರೇ ಇದ್ದಾರೆ. ಹ್ಮ್ ಮತ್ತು ಅವ್ರಿಗೆ ಏನಾಗೈತೆ ಅಂದ್ರೆ ಯಾರು ನನ್ನ ವಿರೋಧಿ ಇರೋರು ಸಹಿತ ಹ್ಮ್ ಇಲ್ಲ ಈ ಸರಿ ಹೊರಟ್ಟಿ ಅವ್ರನ್ನ ನಿನಾನಮತಿ ಆರಿಸಿ ಕಳಿಸ್ಬೇಕು, ಹ್ಮ್ ಶಿಕ್ಷಕರಿಗೆ ಆದಂಥ ಅವಮಾನವನ್ನು ಸರಿಪಡಿಸ್ಬೇಕು ಅನ್ನೋಂಥ ಭಾವನೆ ಹ್ಮ್. ಶಿಕ್ಷಕರಲ್ಲಿ ಆಟೋಮೆಟ್ಲಿ ಬಂದುಬಿಟ್ಟಿದೆ. ನನಗೆಲ್ಲ ಆಟೋಮೆಟ್ ಬಂದಿದೆ ಅದು.